ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನು ಒಂದು IPL ರಿಲೇಟೆಡ್ ಒಂದು ಜಸ್ಟ್ ಇನ್ನು ದೊಡ್ಡ ಅಪ್ಡೇಟ್ ಬರ್ತಿದೆ ಅಂತಲೇ ಹೇಳ್ಬೋದು. ಅದು ಯಾವ ಟೀಮ್ ರಿಲೇಟೆಡ್ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೇನೆ. ಅದೇ ರೀತಿಯಾಗಿ ಏನು ಅಷ್ಟು ದೊಡ್ಡ ಸೀಕ್ರೆಟ್ ಏನಪ್ಪ ಅಂತ ಹೇಳಿದರೆ RCB ಪ್ರಾಕ್ಟೀಸ್ ಸೆಷನ್ನ ಆರಂಭಿಸಿದೆ ಅಂತಲೇ ಹೇಳ್ಬೋದು. ಅದು ಯಾವ ಕಾರಣಕ್ಕೆ ಇಷ್ಟು ಬೇಗ, ಇನ್ನೂ ಬೇಜಾನ್ ತಿಂಗಳಿದೆ ಅಂತಲೇ 2-3 ತಿಂಗಳಿದೆ. ಯಾಕಪ್ಪ ಅಂತ ಹೇಳಿದರೆ ಚಾಂಪಿಯನ್ ಟ್ರೋಫಿ ಕೂಡ ಆಗಬೇಕು, ಅಲ್ಲಿವರೆಗೂ ಕೂಡ IPL ಏನು ಸ್ಟಾರ್ಟ್ ಆಗಲ್ಲ. ಆದರೆ ಇಷ್ಟು ಬೇಗ RCB ಮ್ಯಾನೇಜ್ಮೆಂಟ್ ಯಾಕೆ ಪ್ಲೇಯರ್ಸ್ಗಳನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಮಾಡಿದ್ಯಾ ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕೆ ಇಷ್ಟು ಬೇಗ ಪ್ರಾಕ್ಟೀಸ್ ಸೆಷನ್ನ RCB ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಡೋಣ. ಲಿಟ್ರಲಿ ನಮ್ಮ RCB ಮ್ಯಾನೇಜ್ಮೆಂಟ್ ಎಲ್ಲ ಪ್ಲೇಯರ್ಸ್ಗಳನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಇಲ್ಲಿ ಲೇಟೆಸ್ಟ್ ಆಗಿ ಪ್ರಾಕ್ಟೀಸ್ ಸೆಷನ್ಗಳನ್ನು ಆರಂಭಿಸಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಎಲ್ಲ ಮೇನ್ ಪ್ಲೇಯರ್ಸ್ಗಳು ಏನು ಇವಾಗ ರಣಜಿ ಟ್ರೋಫಿ ಜಸ್ಟ್ ಆಯಿತು, ಅದೇ ರೀತಿಯಾಗಿ ಎಲ್ಲ ಪ್ಲೇಯರ್ಸ್ಗಳು ಕೂಡ ಒಳ್ಳೆ ಆ್ಯಕ್ಟಿವ್ ಆಗೇ ಇದ್ದರು ರಣಜಿ ಟ್ರೋಫಿಲಿ. ಅದೇ ರೀತಿ ಆ್ಯಕ್ಟಿವ್ ಆಗಿದ್ದರೆ ಎಲ್ಲ ಪ್ಲೇಯರ್ಸ್ಗಳಿಗೂ ಕೂಡ ಒಂಥರ ಹುಮ್ಮಸ್ಸಿಂದನೇ ಇರುತ್ತೆ. ಯಾಕಪ್ಪ ಅಂತ ಹೇಳಿದರೆ ಪರ್ಫಾರ್ಮೆನ್ಸ್ಗೆ ಒಳ್ಳೆ ಪ್ರಾಕ್ಟೀಸ್, ಅದೇ ರೀತಿಯಾಗಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೇವೋ ಅಷ್ಟು ಈಸಿ ಆಗುತ್ತೆ. ಅದನ್ನು ಅರಿತಂತ ನಮ್ಮ RCB ಮ್ಯಾನೇಜ್ಮೆಂಟ್ ಎಲ್ಲ ಪ್ಲೇಯರ್ಸ್ಗಳನ್ನು ಒಂಥರ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಒಳ್ಳೆ ನಿರ್ಧಾರ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಯಾವ್ಯಾವ ಪ್ಲೇಯರ್ಸ್ಗಳು ಅಂತ ಹೇಳಿದ್ರೆ ರಜತ್ ಪಟಿದಾರ್ ಒಬ್ಬರು ಆಬ್ವಿಯಸ್ಲಿ ಎಸ್, ಇವರಂತೂ ಮೇನ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ನಮ್ಮ RCB ಇವ್ರನ್ನ ಹೈ ಕಾನ್ಫಿಡೆನ್ಸಿಂದ ಜೆನ್ಯೂನ್ ಬ್ಯಾಟರ್ ಆಗಿ ಇವ್ರನ್ನ ಪರಿಗಣನೆ ಮಾಡ್ತಿರೋದ್ರಿಂದ ಇವರಂತೂ ಒಳ್ಳೆ ಪ್ರಾಕ್ಟೀಸಲ್ಲಿ ಇನ್ಕ್ಲೂಡ್ ಆಗಿದ್ದರೆ ಒಳ್ಳೆ ಪರ್ಫಾರ್ಮೆನ್ಸ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ. IPL ಅಷ್ಟರಲ್ಲಿ ಇಂಜುರೀಸ್ಗಳಿದ್ದರೆ ಅದು ರಿಕವರಿ ಆಗೋದು, ಅದೇ ರೀತಿಯಾಗಿ ಏನೇನೆಲ್ಲ ಫಾಲ್ಟ್ಗಳಿತ್ತು ಈ ಹಿಂದೆ ಪರ್ಫಾರ್ಮೆನ್ಸಲ್ಲಿ ಅದನ್ನೆಲ್ಲವನ್ನು ಬೇಗನೆ ಆರಂಭಿಸಿದರೆ ಒಳ್ಳೆ ಪರ್ಫಾರ್ಮೆನ್ಸ್ ಬೆಟರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ RCB ಮ್ಯಾನೇಜ್ಮೆಂಟ್ ಅಂದ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ಎರಡನೇ ಪ್ಲೇಯರ್ ಆಗಿ ಇಲ್ಲಿ ಜಿತೇಶ್ ಶರ್ಮಾ ಅವರು ಕೂಡ ಪ್ರಾಕ್ಟೀಸ್ ಸೆಷನಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಎಸ್, ಇವರು ನಮ್ಮ RCB ಮ್ಯಾನೇಜ್ಮೆಂಟ್ನ ಮೇನ್ ವಿಕೆಟ್ ಕೀಪರ್ ಆಗಿ ಇರೋದ್ರಿಂದ ಇವರು ಕೂಡ ಬೇಗನೆ, ಯಾಕಪ್ಪ ಅಂತ ಹೇಳಿದರೆ ಎಲ್ಲ ಅದೇ ಹೇಳಿದಾಗೆ ರಣಜಿ ಟ್ರೋಫೀಸ್ಗಳೆಲ್ಲ ಬೇಗನೆ ಮುಗಿದಿರೋದ್ರಿಂದ ಎಲ್ಲ ಪ್ಲೇಯರ್ಸ್ಗಳು ಕೂಡ ಆ್ಯಕ್ಟಿವ್ ಆಗಿರಲಿಕ್ಕೆ ನಮ್ಮ RCB ಮ್ಯಾನೇಜ್ಮೆಂಟ್ ಹೊಸ ರಣತಂತ್ರವನ್ನು ನಿರೂಪಿಸಿದೆ ಅಂತಲೇ ಹೇಳ್ಬೋದಾಗಿದೆ. ಅದಕ್ಕಾಗಿ ಎಲ್ಲ ಪ್ಲೇಯರ್ಸ್ಗಳನ್ನು ಆ್ಯಕ್ಟಿವ್ ಆಗಿರಲಿಕ್ಕೆ ಇವಾಗ ಪ್ರಾಕ್ಟೀಸ್ಗಳನ್ನು ಪ್ರಿಪೇರ್ ಮಾಡ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ ಅವರು, ಹೌದು, ಯಾವ ರೀತಿ ಔಟ್ಸ್ಟ್ಯಾಂಡಿಂಗ್ ಬೌಲಿಂಗ್ ಪರ್ಫಾರ್ಮೆನ್ಸಿಂದ ಏನು ರಣಜಿ ಟ್ರೋಫಿ ಅದೇ ರೀತಿಯಾಗಿ ಎಲ್ಲ ಪರ್ಫಾರ್ಮೆನ್ಸ್ಗಳನ್ನು ಒಳ್ಳೆ ಬೌಲಿಂಗ್ ಕ್ಯಾಟಗರಿಯಲ್ಲಿ ಮಾಡ್ತಿರೋದ್ರಿಂದ ಭುವನೇಶ್ವರ್ ಕುಮಾರ್ ಅವರು ಒಂಥರ ಒಳ್ಳೆ ಸ್ಪೆಲ್, ಅದೇ ರೀತಿಯಾಗಿ ಎಕಾನಮಿಕಲ್ ಆಗಿ ಬೌಲಿಂಗ್ ಮಾಡ್ತಿರುವಂಥ ಇವರು ಭುವಿ ಅವರು ಒಳ್ಳೆ ಆ್ಯಕ್ಟಿವ್ ಆಗಿ ಯಾವುದೇ ರೀತಿ ಇಂಜುರಿ ಕನ್ಸರ್ನ್ ಇಲ್ಲದೆ ಆ್ಯಕ್ಟಿವ್ ಆಗಿ ಇಟ್ಕೊಂಡು ಒಳ್ಳೆ ಪ್ರಾಕ್ಟೀಸ್ ಸೆಷನಲ್ಲಿ ಇನ್ಕ್ಲೂಡ್ ಆಗಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ RCB ಮ್ಯಾನೇಜ್ಮೆಂಟ್ಗೆ ಅನಿಸಿದೆ. ಅದೇ ರೀತಿಯಾಗಿ ಕೃಣಾಲ್ ಪಾಂಡ್ಯ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಈ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ. ನಮ್ಮ RCB ಮ್ಯಾನೇಜ್ಮೆಂಟ್ ಒಳ್ಳೆ ತಲೆ ಇಟ್ಕೊಂಡು ಬೇಗನೆ ಪ್ರಾಕ್ಟೀಸ್ ಸೆಷನ್ ಆರಂಭಿಸಿದೆ ಅಂತಲೇ ಹೇಳ್ಬೋದು. ಇನ್ನೂ ಕೇವಲ ಒಂದು ಮಾರ್ಚಿಂದೇನೋ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ 11ರಿಂದೇನೋ, ನನ್ನ ಪ್ರಕಾರ ಮಾರ್ಚ್ 11-15ರಿಂದೇನೋ. ಅದೇ ರೀತಿಯಾಗಿ ಅಲ್ಲಿಯವರೆಗೆ WPL ಕೂಡ ಮುಗಿಬೇಕು, ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿ ಕೂಡ ಮುಗಿಬೇಕು, ಅದರ ನಂತರವೇ IPL ಸ್ಟಾರ್ಟ್ ಆಗೋದು ಅಂತಲೇ ಹೇಳ್ಬೋದಾಗಿದೆ. ಇವು ಎರಡು ಬಿಗ್ ಟೂರ್ನಮೆಂಟ್ಗಳು ಮುಗಿದ ತಕ್ಷಣವೇ IPL ಸ್ಟಾರ್ಟ್ ಆಗುತ್ತೆ. ಆದರೆ ಇಷ್ಟು ಬೇಗ ನಮ್ಮ RCB ಮ್ಯಾನೇಜ್ಮೆಂಟ್ ತಲೆ ಉಪಯೋಗಿಸ್ಕೊಂಡು ಬೇಗನೆ ಪ್ರಾಕ್ಟೀಸ್ ಸೆಷನ್ಗಳನ್ನ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಪ್ಲೇಯರ್ಸ್ಗಳು ಆ್ಯಕ್ಟಿವ್ ಆಗಿರಲಿಕ್ಕೆ ಒಂಥರ ಇನ್ಕ್ಲೂಡ್ ಹಾಕ್ಕೊಂಡು ಇರಲಿಕ್ಕೆ ಅಂತಲೇ ಇಲ್ಲಿ RCB ಮ್ಯಾನೇಜ್ಮೆಂಟ್ ಒಳ್ಳೆ ತಲೆ ಉಪಯೋಗಿಸ್ಕೊಂಡು ಪ್ರಾಕ್ಟೀಸ್ ಸೆಷನ್ಗಳನ್ನು ಪ್ರಿಪೇರ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಒಳ್ಳೆ ನಿರ್ಧಾರವೇ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಎಲ್ಲ ಪ್ಲೇಯರ್ಸ್ಗಳು ಎಷ್ಟು ಆ್ಯಕ್ಟಿವ್ ಇರ್ತಾರೋ ಅಷ್ಟು ಕ್ಲಿಕ್ ಆಗ್ತಾರೆ ಅನ್ನೋದು, ಅವರ ಬೆಟರ್ ಪರ್ಫಾರ್ಮೆನ್ಸ್ ಅವರಿಂದ ಬರುತ್ತೆ ಅನ್ನೋದು RCBಗೆ ಗೊತ್ತಿದೆ, ಮ್ಯಾನೇಜ್ಮೆಂಟಿಗೆ. ಅದಕ್ಕಾಗಿ ಎಲ್ಲ ಪ್ಲೇಯರ್ಸ್ಗಳು ಆ್ಯಕ್ಟಿವ್ ಇದ್ದರೆ ಅವರ ಪರ್ಫಾರ್ಮೆನ್ಸ್ ವೆಲ್ ಆಗಿರುತ್ತೆ ಅಂತ ನನ್ನ ಪ್ರಕಾರ ಕೂಡ ಅನ್ನಿಸ್ತಾ ಇದೆ. ಇದಕ್ಕಾಗಿ ನಮ್ಮ RCB ಮ್ಯಾನೇಜ್ಮೆಂಟ್ ಈ ಪ್ಲೇಯರ್ಸ್ಗಳನ್ನು ಆ್ಯಕ್ಟಿವ್ ಆಗಿರಲಿಕ್ಕೆ ಇಲ್ಲಿ ಬೇಗನೆ ಪ್ರಿಪೇರ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಪ್ರಾಕ್ಟೀಸ್ಗಳನ್ನು. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಆಗ್ತಿರೋದ್ರಿಂದ ಎಲ್ಲ ಪ್ಲೇಯರ್ಸ್ಗಳು ಯಾರ್ಯಾರು ಕ್ರಿಕೆಟಲ್ಲಿ ಅಂದರೆ ಮೇನ್ ಪ್ಲೇಯರ್ಸ್ಗಳು ಒಬ್ಬರನ್ನು ಬಿಟ್ಟು ಮತ್ತು ಯಾವ್ಯಾವ ಪ್ಲೇಯರ್ಸ್ಗಳು ಏನು ಕ್ರಿಕೆಟಲ್ಲಿ ಟೂರ್ನಮೆಂಟ್ಗಳನ್ನು ಬಿಟ್ಟು ಖಾಲಿ ಉಳಿಯುವಂಥ ಪ್ಲೇಯರ್ಸ್ಗಳನ್ನೆಲ್ಲ RCB ತನ್ನ ಬುಟ್ಟಿಗೆ ಹಾಕ್ಕೊಂಡು ಯಾವ ಪ್ಲೇಯರ್ಸ್ಗಳಿವೆ ಎಲ್ಲ ಪ್ಲೇಯರ್ಸ್ಗಳು ಕೂಡ ಇಲ್ಲಿ ಪ್ರಾಕ್ಟೀಸ್ ಸೆಷನ್ನಲ್ಲಿ ಪಕ್ಕ ಇನ್ಕ್ಲೂಡ್ ಆಗೇ ಆಗ್ತಾರೆ ಅನ್ನೋದು ಪಕ್ಕ ಇಲ್ಲಿದೆ. ಇದು ಆಗಲೇಬೇಕು, ಯಾಕಪ್ಪ ಅಂತ ಹೇಳಿದರೆ ಮೇನಾಗಿ ಆ್ಯಕ್ಟಿವ್ ಆಗಿರಬೇಕು ಅಷ್ಟೇ, ಮತ್ತು ಏನೂ ಅಲ್ಲ, ಬೆಟರ್ ಪರ್ಫಾರ್ಮೆನ್ಸ್ಗೆ ಆ್ಯಕ್ಟಿವ್ ಆಗಿರೋದೇ ಮೇನ್ ಕಾರಣ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ನಮ್ಮ RCB ಯಾಕೆ ಬೇಗನೆ ಪ್ರಾಕ್ಟೀಸ್ ಸೆಷನ್ನ ಆರಂಭಿಸಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನು 3 ತಿಂಗಳು ಇರಬೇಕಾದ್ರೆ ನಿಮಗೆ ಈ ವಿಡಿಯೋ ಇಷ್ಟ, ಲೈಕ್, ಶೇರ್, ಕಮೆಂಟ್ ಮಾಡಿ. IPL ಕ್ರಿಕೆಟ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.